ಸಾವಿರಾರು ರೂಪಾಯಿ ಕೊಟ್ಟು ಫ್ಲೈಟಲ್ಲಿ ಹೋಗಬೇಕು ಅಂತ ಟಿಕೆಟ್ ತೆಗೆದುಕೊಳ್ತಾರೆ. ಆದರೆ ವಿಮಾನದ ಸೀಟಲ್ಲಿ ಕೂತು ಪ್ರಯಾಣಿಸೋ ಬದಲು ಟಾಯ್ಲೆಟಲ್ಲಿ ಕೂತು ಪ್ರಯಾಣಿಸೋ ಸ್ಥಿತಿ ಬಂದರೆ ಏನು ಕತೆ? ಮುಂಬೈನಿಂದ ಬೆಂಗಳೂರಿಗೆ ಬಂದಂಥ ಪ್ರಯಾಣಿಕನೊಬ್ಬ ಹೀಗೊಂದು ಅವಸ್ಥೆಯನ್ನು ಅನುಭವಿಸಿದ್ದಾನೆ. ವಿಮಾನದ ಸುರಕ್ಷತೆ ವಿಚಾರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸುದ್ದಿಗಳು ವರದಿಯಾಗ್ತಿವೆ. ಇದು ಅಪರೂಪವಾದರೂ ಪ್ರಯಾಣಿಕರನ್ನ ಪೇಚಿಗೆ ಸಿಲುಕಿಸ್ತಾ ಇದೆ. ಅದೇ ರೀತಿ ಇಲ್ಲೊಂದು ಘಟನೆ ನಡೆದಿದ್ದು, ಪ್ರಯಾಣಿಕನೋರ್ವ ಪ್ರಯಾಣದುದ್ದಕ್ಕೂ ವಿಮಾನದ ಶೌಚಾಲಯದಲ್ಲೇ ಕಾಲ ಕಳೆದಿದ್ದಾನೆ. ಪ್ರಯಾಣದುದ್ದಕ್ಕೂ ಶೌಚಾಲಯದಲ್ಲಿ ಲಾಕ್ ಆದ ಪ್ರಯಾಣಿಕ. ಮುಂಬೈ ಬೆಂಗಳೂರು ಸ್ಪೈಸ್ ಜೆಟ್ ವಿಮಾನದಲ್ಲಿ ಘಟನೆ. ಹೌದು, ಇಂದು ಮುಂಜಾನೆ ಮುಂಬೈ ವಿಮಾನ ನಿಲ್ದಾಣದಿಂದ ಬೆಂಗಳೂರಿಗೆ ಹೊರಟಿದ್ದ ಸ್ಪೈಸ್ ಜೆಟ್ ವಿಮಾನದಲ್ಲಿ ಟೇಕ್ ಆಫ್ ಆಗುವ ಸಂದರ್ಭದಲ್ಲಿ ಪ್ರಯಾಣಿಕನೊಬ್ಬ ಟಾಯ್ಲೆಟ್ಗೆ ತೆರಳಿದ್ದಾನೆ. ಈ ವೇಳೆ ಶೌಚಾಲಯದ ಬಾಗಿಲು ಏಕಾಏಕಿ ಲಾಕ್ ಆಗಿದ್ದು, ಪ್ರಯಾಣಿಕ ಎಷ್ಟೇ ಹರಸಾಹಸ ಪಟ್ಟರೂ ಡೋರ್ ಓಪನ್ ಆಗದೆ ಟಾಯ್ಲೆಟ್ನಲ್ಲೇ ಸಿಲುಕಿಕೊಂಡಿದ್ದಾನೆ. ಚೀಟಿ ಬರೆದು ಪ್ರಯಾಣಿಕನಿಗೆ ಧೈರ್ಯ ತುಂಬಿದ ಗಗನಸಖಿಯರು. ಇನ್ನು ಟಾಯ್ಲೆಟ್ನಲ್ಲೇ ಸಿಲುಕಿ ಆಘಾತಕ್ಕೊಳಗಾದ ಪ್ರಯಾಣಿಕ ಪ್ಯಾನಿಕ್ ಬಟನ್ ಒತ್ತಿದ್ದಾರೆ. ಇದು ವಿಮಾನದಲ್ಲಿದ್ದ ಸಿಬ್ಬಂದಿ ಗಮನಕ್ಕೆ ಬಂದಿದೆ. ಅವರು ಕೂಡ ಹೊರಗಿನಿಂದ ಲಾಕ್ ಓಪನ್ ಮಾಡೋದಕ್ಕೆ ಟ್ರೈ ಮಾಡಿದ್ರು, ಬಾಗಿಲು ತೆರೆಯಲು ಸಾಧ್ಯವಾಗಲಿಲ್ಲ. ನಂತರ ಗಗನಸಖಿಯೊಬ್ಬರು ಚೀಟಿ ಬರೆದು ಪ್ರಯಾಣಿಕನಿಗೆ ಕೊಟ್ಟು ಸಮಾಧಾನ ಹೇಳಿದ್ದಾರೆ. ನೀವು ಆತಂಕಕ್ಕೆ ಒಳಗಾಗಬೇಡಿ. ಕೆಲವೇ ನಿಮಿಷಗಳಲ್ಲಿ ವಿಮಾನ ಲ್ಯಾಂಡ್ ಆಗಲಿದೆ. ಟಾಯ್ಲೆಟ್ ಕಮೋಡ್ ಮುಚ್ಚಿ ಅದರ ಮೇಲೆ ನೀವು ಕುಳಿತುಕೊಳ್ಳಿ. ಈ ಮೂಲಕ ನೀವು ಸೇಫ್ ಆಗಿರಲಿದ್ದೀರಿ. ಈಗಂತ ಚೀಟಿ ಬರೆದು ಪೇಪರ್ ಅನ್ನ ಡೋರ್ನ ಸಂದಿಯಿಂದ ಟಾಯ್ಲೆಟ್ ಒಳಗೆ ತಳ್ಳಿದ್ದಾರೆ. ಚೀಟಿ ಓದಿ ಪ್ರಯಾಣಿಕ ಟಾಯ್ಲೆಟ್ನಲ್ಲೇ ಕುಳಿತು ಪ್ರಯಾಣಿಸಬೇಕಾಗಿ ಬಂದಿದೆ. ಇಂಜಿನಿಯರ್ ಸಹಾಯದಿಂದ ಡೋರ್ ಓಪನ್. ಟಿಕೆಟ್ ಮೊತ್ತ ಮರುಪಾವತಿಗೆ ಮುಂದಾದ ಸ್ಪೈಸ್ ಜೆಟ್. ಕೊನೆಗೂ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ವಿಮಾನ ಲ್ಯಾಂಡ್ ಆಗಿದ್ದು, ಬಳಿಕ ವಿಮಾನ ಇಂಜಿನಿಯರ್ಗಳು ಆಗಮಿಸಿ ಟಾಯ್ಲೆಟ್ ಬಾಗಿಲನ್ನ ಒಡೆದು ಪ್ರಯಾಣಿಕನನ್ನ ರಕ್ಷಿಸಿದ್ದಾರೆ. ಬಾಗಿಲು ಓಪನ್ ಮಾಡೋದಕ್ಕೂ ಬರೋಬ್ಬರಿ 2 ತಾಸು ಸಮಯ ಹಿಡಿದಿದೆ. ಇನ್ನು ಈ ಘಟನೆಯಿಂದ ಎಚ್ಚೆತ್ತ ಸ್ಪೈಸ್ ಜೆಟ್ ವಿಮಾನಯಾನ ಸಂಸ್ಥೆ ಕ್ಷಮೆಯಾಚಿಸಿದೆ. ಅಲ್ಲದೆ ಪ್ರಯಾಣಿಕನ ಟಿಕೆಟ್ ಮೊತ್ತವನ್ನ ಮರುಪಾವತಿ ಮಾಡಲು ಮುಂದಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.